ಸೋಲಾಪುರ ಬಿಟ್ಟು ಮುಂದಕ್ಕೆ ಹೊಂಟಿನ್ರಿ ಜೀವಿಗಳೇ. ಈಗ ಸಿಟಿ ಅಂತೂ ಮುಗಿಯಲೇ ಆಗ್ಯದ, ಎಷ್ಟು ಹೋದ್ರು ಸಾಕಾಗಿಬಿಟ್ಟದ. ಟ್ರಾಫಿಕ್ ಈ ಸಿಟಿಯಲ್ಲಿ ಯಾವಾಗ ಹೊರಗೆ ಹೋಗ್ತೀನಿ ಅನ್ಸತ್ತು ನನಗೆ. ಜೀವಿಗಳೇ ಈಗ ಸೋಲಾಪುರ ಬಿಟ್ಟು ಮುಂದೆ ಜರ್ನಿ ಸ್ಟಾರ್ಟ್ ಮಾಡೀವ್ರಿ, ಅಂದ್ರೆ ತುಳಜಾಪುರಕ್ಕೆ. ಈಗ ಸೋಲಾಪುರದಿಂದ ತುಳಜಾಪುರ ಬಂದಿದ್ದೀವ್ರಿ, ಅಂದ್ರೆ ಸಿಟಿ ಹೊರಗೆ ನಿಂತೀವ್ರಿ. ಈಗ ಸೋಲಾಪುರಕ್ಕೆ ನಾವು ನಮ್ಮ ಜರ್ನಿ ಎಂಡ್ ಮಾಡಿ ಈಗ ತುಳಜಾಪುರ ಹೊಂಟೀವ್ರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡ್ರಿ. ಈ ಜರ್ನಿ ನನಗೆ ಸೇಫ್ ಅದ ಇಲ್ಲ ಅಂತ ಕಮೆಂಟ್ ಮಾಡ್ರಿ. ಹಂಗ ಜೈ ಶ್ರೀರಾಮ್ ಅನ್ನೋದು ಕಮೆಂಟ್ ಮಾಡ್ರಿ. ಜರ್ನಿಯನ್ನ ಸ್ಟಾರ್ಟ್ ಮಾಡೋಂಬರಿ. ಈಗ ಒಬ್ಬರು ಇಲ್ಲಿ ಸ್ಟಾರ್ಟ್ ಆಗ್ತೀವಿ. ನಮ್ಮ ಅಂಬರಿ ನೋಡ್ರಿ, ಲಗೇಜ್ ಫುಲ್ ಆಗ್ಯದ ಎಲ್ಲ ಕಡೆ. ನಾವಿಟ್ಟೆ ಬಾಕಿದ್ವಿ. ಚಲೋ ಗಾಯ್ಸ್, ಜೈ ಶ್ರೀರಾಮ್. हाँ जेवण करायचं आहे. आहेत धाब्यावर कुठे ಜೀವಿಗಳೇ. ನಡ್ಬರ್ಕ ಸೈಕಲ್ ಹಚ್ಚಿ ನಾನೀಗ ಊಟ ಮಾಡಕ್ ಹೊಂಟೀನ್ರಿ. ಮಳಿನೂ ಬರಾಕತ್ತ. ಚಲೋ ಗೈಸ್. ಹಾ ಭಯ ಹೌದು ಸರಿ, ಮಳಿ ಭಾಳ ಜೋರ್ ಬರಾಕತ್ತು. ಮಳಿನ ಹೋಯ್ತು. ಚಲೋ ಗೈಸ್, ಹೋಗೋಣ. ಜೈ ಶ್ರೀರಾಮ್. जेवण करूया. मराठीದಾಗ ಸ್ವಲ್ಪ ಮಾತಾಡ್ಬೇಕು ಅನಿಸ್ತದೆ ಅದು. ಏ ಯೂಟ್ಯೂಬ್ का ವಿಡಿಯೋ ಗೈಸ್. ಇಲ್ಲೇ ನಿಂದರ್ಶ್ ಹೋಗಿದ್ದೇವೆ ಆಗಳ ಅಂಬಾರಿ. ಜೈ ಶ್ರೀರಾಮ್ ಬಾಯ್. ಜೈ ಶ್ರೀರಾಮ್. ಟೇಕ್ ಕೇರ್. ಐ ಆಮ್ ಆಲ್ಸೋ ಜೈ ಶ್ರೀರಾಮ್. ಜೀವಿಗಳಲ್ಲಿ ಫ್ಲಾಗ್ ಹಿಡ್ಕೊಂಡು ಬರಾಕತ್ತಾರ್ರಿ, ಯಾರಂತ ಗೊತ್ತಿಲ್ಲ. ನೋಡಂಬರ್ರಿ, ಫ್ಲಾಗ್ ಹಿಡ್ಕೊಂಡು ಬರಾಕತ್ತಾರ್ರಿ. ಮತ್ತೇನು ಯಾರು ಅದಾರ, ಎಲ್ಲಿ ಹೊಂಟಾರ जय श्री राम. कहाँ जा रहे हो? पंढरपुर. जय श्री राम. पंढरपूर. हो पंढरपूर. जाऊया. चला आम्ही अयोध्या चालले. जय श्रीराम. जय श्रीराम. चला. ಊರಾಚೆ ಸ್ವರ್ಗನ ಕಾಣತೈತೆ ಗೈಸ್. ಏನ್ ಹೇಳಲ್ಲ ಈ ನಮ್ನೆ ಸ್ವರ್ಗ ಕಂಡಂಗ್ ಕಾಣತ್ತದ್ರಿ. ನಿಜರ ಆ ನಮ್ನೆ ಫೀಲ್. ಬಾ, ನಾನೇ ಪುಣ್ಯವಂತ, ನಾನೇ ಭಾಗ್ಯವಂತ. ಯಾಕಂದ್ರ ರಾಮ ನನಗ ಕರ್ಸ್ಕೊಳಕತ್ತಾನ್ರಿ. ಎಲ್ಲರಿಗೂ ಆಗಲ್ರಿ ಅಲ್ಲಿಗೆ ಹೋಗೋದು. ಸೊ ನಾ ಹೋಗಕತ್ತೀನಂದ್ರ ನನ್ನ ಅದು ಏನಂತಾರ್ರಿ, ಅದು ಅದೇ ರೀ. ಜೀವಿಗಳೇ ಸ್ವಲ್ಪ ಸುಸ್ತಾದಂಗೆ ಇದೆ, ಅದಕ್ಕೆ ಗ್ಲುಕೋಸ್ ಕುಡಿಬೇಕಲ್ರಿ. ಏನ್ರಿ ಎನರ್ಜಿ ಬೇಕಂದ್ರೆ ಯಾಕಾಯ್ತು ಎನರ್ಜಿ ಯಾಕೋ ಇಲ್ಲಾರ್ದಂಗೆ ಆಗ್ಯದ ಸ್ವಲ್ಪ. ಸೈಕಲ್ ಆಗುತ್ತೆ. ಚಲೋ नाही गाली फिरवा. हां हा ते छोटा आहे. एक जण तुम्हाला सोबत तर पाहिजे होतं. काय होत नाही सर. हां बस चालेल. सोबत तर पाहिजे होतं. पण हिस्ट्री क्रिएट करायचं आहे. हो हिस्ट्री. हां बस. हां असं करा. ಜೀವಿಗಳೇ ಪಂಕ್ಚರ್ ಆಗಿದೆ. ಇನ್ನ 10-15 ಕಿಲೋಮೀಟರ್ ಆದರೆ ತುಳಜಾಪುರ. 5-4 ಬಂದ ಟೈಮ್ 5 ಆಗ್ಯದ ತಿರುಗಿ. ಈಗ ಸ್ವಲ್ಪ ರೆಸ್ಟ್ ಮಾಡಕತ್ ನಿಂತೀವಿ ನೋಡ್ರಿ. ಇಲ್ಲೇ ನಮ್ಮ ಅಂಬಾರಿಗೂ ಇಲ್ಲೇ ಹಚ್ಚಿವಿ, ನಾವು ಇಲ್ಲೇ ಕೊಂಡಂಬರ್ರಿ. ಸ್ವಲ್ಪ ಯೂಟ್ಯೂಬ್ ವಿಡಿಯೋನು ಎಡಿಟ್ ಮಾಡ್ಬೇಕು. ಗೋಪ್ರೋ ವಿಡಿಯೋ ತೆಗೆದು ಇದ್ರೊಳಗೆ ಹಾಕೋಬೇಕಂದ್ರ ಮಳಿ ಬರಾಕತ್ತದ್ರಿ. ನಿನ್ನೆ ವಿಡಿಯೋ ಇವತ್ತು ಬ್ಲಾಗ್ ಎಡಿಟ್ ಮಾಡಕತ್ತೀನಿ. ಸೊ ಈಗ ಮಳಿ ಬರಾಕತ್ತ ಅಂತ ಬಿಡ್ಬೇಕೈತ್ರಿ, ಆಮೇಲೆ ಹಾಕೋಮೆ. ಒಳ್ಳೆ ಜರ್ನಿ ಚಾಲು ಮಾಡಿವಿ, ಆದ್ರ ಮಳಿ ಬರಾಕತ್ತದ್ರಿ. ಸಿಕ್ಕಾಪಟ್ಟೆ ರೇನ ಸ್ಟಾರ್ಟ್ ಆಗ್ತದಿಲ್ಲಿ ಗೈಸ್. ಎಲ್ಲರೂ ನಿಂದಿರ್ಬೇಕಾಗ್ತದೆ. ಹಿಂಗಾದ್ರೆ ನಡೆಯಲ್ಲ. ಯಾವ್ರಣ ಜಳಕೆ ನೇಪಾಳ ಹೊಂಟಿದವು. ಅದು ನಿಂಬಿಕೆ ಲೋಡ್ ಮಾಡಿದವು. ಇವಾಗಡೆ ನಾವು ಅಯೋಧ್ಯೆ ಹೋಗೋ ಜರ್ನಿದಾಗ ಇದನ್ನು ನೇಪಾಳಕ್ಕೆ ಹೊಂಟದ್ ನೋಡ್ರಿ. ಈ ಅಂಬಾರಿನ ಆ ಅಂಬಾರಿ ಮಾಲಕರು ಇರ್ಲಿರ್ತಾರ ನೋಡ್ರಿ. ಹೆಸರ್ರಿ ತುಂಡು ವಾಲಿಕರ್ ಅವರು ಅಂಬಾರಿ ತಗೊಂಡು ನೇಪಾಳಕ್ಕ ಏನು ಇಲ್ಲಿಗತ್ತಿರೋದ್ರಾಗ ನಿಂಬೆ ಹಣ್ಣು ಹೋಗಕತ್ರಿ. ನಮ್ಮ ಅಂಬಾರಿ ಅಯೋಧ್ಯಕ್ಕೆ ಹೋಗಕತ್ತದ್ರಿ. ಇದನ್ನು ಅಯೋಧ್ಯಕ್ಕೆ ಹೋಗ್ತದ್ರಿ. ಅಯೋಧ್ಯೆ, ಪ್ರಯಾಗ್ರಾಜ್, ಹಿಂಗೆ ನೇಪಾಳ ಬಾರ್ಡರ್. ಸುಮ್ ತಿರ್ಗಾಡ್ಕೊಂಡು ಹೋಗೋದ್ರಿ. ನೇಪಾಳ ಬಾರ್ಡರ್ ಎಷ್ಟು ದಿನದಾಗ ಹೋಗ್ತೀರಿ? 3 ಡೇ. ನೀವು 3 ಡೇಸ್ದಾಗ ನಮ್ದು 1 ತಿಂಗಳು ಹೋಗ್ತದ. ಇರಾಣ ಆದ್ರಿ. ಎಷ್ಟು ಸ್ಪೀಡ್ ಹೋಗ್ತದ್ರಿ? 60
60-70 ನಮ್ದು 20 ಒಂದ್ ತಿಂಗಳು ಹೊತ್ತ ನಮ್ದೇ ಬೆಸ್ಟ್. ಇದು ಟೈಮಿಂಗ್ ಐತಿ. ಕಂಟಿನ್ಯೂಸ್ ಹೊಡ್ದು. ಕಂಟಿನ್ಯೂ ಟೈಮಿಂಗ್ ಐತಿ. ಹಾ 3 ಡೇಸ್ ಹೋಗ್ಬೇಕು ನಾವು ಅಲ್ಲಿ ನೇಪಾಳ ಬಾರ್ಡರ್. ನಮಗೇನ್ ಟಾರ್ಗೆಟ್ ಇಲ್ರಿ, ಎಷ್ಟು ದಿನದಾಗ ಹೋದ್ರು ಯಾರು ಕೇಳೋರಿಲ್ಲ. ಬಟ್ ನಿಮಗ ಮಾಲಕ್ರು ಕೇಳ್ತಾರ ಅವ್ರು ಟೈಮಿಂಗ್ ಒಯ್ದು ಮುಟ್ಟಿಸ್ಬೇಕು. ಲಿಂಬೆ ಹಣ್ಣು ಐತಿಲ್ಲ, ಕಚ್ಚಾ ಮಾಲ. ಜೀವಿಗೆ ತುಳಜಾಪುರ ಇನ್ನೊಂದು 6-7 ಕಿಲೋಮೀಟರ್ ಆದ್ರಿ. 6:30 ಆಲಕ್ ಬಂದ ಟೈಮ್. ತುಳಜಾಪುರ ಹೋಗ್ಬೇಕ್ರಿ. ಇಲ್ಲಿಂದ ತುಳಜಾಪುರ ಇನ್ನ 4 ಕಿಲೋಮೀಟರ್ ಆದ್ರಿ, ಹೋಗ್ಬೇಕು. ಸ್ಟೇ ಎಲ್ಲಿ ಮಾಡೋದು ಇನ್ನೂ ಡೌಟ್ ಆಗತ್ತೀನಿ. ಆ ಕಡೆ ಹೋದ್ರ 3 ಕಿಲೋಮೀಟರ್ ಇದು ತುಳಜಾಪುರ ಬರುತ್ತ್ರಿ. ಈ ಕಡೆ ಪೆಟ್ರೋಲ್ ಪಂಪ್ ಅದ. ಆ ಕಡೆ ಹೋಲೆ ಈ ಕಡೆ ಹೋಲೆ ಅಂದ್ರೆ ಸ್ಟೇ ಪೆಟ್ರೋಲ್ ಪಂಪ್ದಾಗೆ ಮಾಡ್ಬೇಕನ್ನೋದ್ರಿ. ಆ ಕಡೆ ಗೊತ್ತಾಗಲೈತ್ರಿ ಸಿಟಿಯಾಗ ಹೋಗ್ಬೇಕನ್ನೋದ. ಪೆಟ್ರೋಲ್ ಪಂಪ್ದಾಗೆ ಹೋಗೋಮನ್ನೋದು ಆದ್ರಿ ನಂದು. ಇನ್ನು ನೋಡಂಬರ್ರಿ, ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿ ಹಾಕಾಕತ್ತೇನೆ ರೀ. ಜೀವಿಗಳಲ್ಲಿ ಪೆಟ್ರೋಲ್ ಪಂಪ್ದಾಗ ಹೋಗಿ ಇದು ಕೇಳತ್ತೀನಿ ರೀ, ಸ್ಟೇ ಕೊಡ್ತಾರಿಲ್ಲ ನೋಡಂಬರ್ರಿ. ಶಿವನೇ ಹಾಕತ್ರಿಪ್ಪ. ಇಂಡಿಯನ್ ಆಯಿಲ್ ಸ್ಟೇ ಮಾಡಕ್ಕಂತ ಟೆಂಟ್ ಹಾಕಿವ್ರಿ. ಈಗ ಫೈನಲಿ ಸ್ಟೇ ಸಿಕ್ಕದ್ರಿ. ತುಳಜಾಪುರದಾಗ ಪೆಟ್ರೋಲ್ ಪಂಪ್ದಾಗ ಅದೀವಿ ಈಗ. ಚಲೋ ಗೈಸ್, ರೆಸ್ಟ್ ಮಾಡೋಣ. ಚಂತಾನ ಸುಸ್ತಾಗ ಸಿಕ್ಕಾಪಟ್ಟೆ. ನಮ್ಮ ನಂಬರಿಗೆ ಇಟ್ಟು ಅಲ್ಲಿ ಸ್ಟೇ ಮಾಡ್ಸೋಣ. ಜೀವಿಗಳೇ ಈಗ ವಿಡಿಯೋ ಎಡಿಟ್ ಮಾಡ್ಬೇಕ್ರಿ. ಊಟ ಗೀಟ ಎಲ್ಲ ಆಗ್ಯದ್ರಿ. ನಮ್ಮ ಟೆಂಟ್ದಾಗ ಹಿಂಗೆ ನಡೆದ ನೋಡ್ರಿ ಎಲ್ಲ ಸ್ವಾಹ. ಈಗ ಕೂತೀವಿ ವಿಡಿಯೋ ಎಡಿಟ್ ಮಾಡ್ಕೊಂಡು. ಫುಲ್ ಕತ್ಲಾಗ್ಯದ್ರಿ ಟೆಂಟ್, ಅಂದ್ರೆ ಎಲ್ಲ ಮುಚ್ಚಿವಲ್ರಿ. ಸೊ ಅದಕ್ಕೆ ಕತ್ಲು ಕಾಣಾಗತ್ತೆ ರೀ. ಟೆಂಟ್ದಾಗ ಕೂತು ಎಡಿಟ್ ಮಾಡ್ಕೊಂಡು ಕುಂಡ್ರದ್ರಿ ಈಗ. ಸೊ ಗೈಸ್ ಪ್ಲೀಸ್ ಹೊಸ್ದಾಗಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಾಳೆ ಬ್ಲಾಗ್ದಾಗ ಸಿಗಮ್ಮಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತದೆ ರೀ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ರಾಧೆ ರಾಧೆ.